40 ವರ್ಷಗಳ ಕಾಲ ಕಂಟಿನ್ಯೂಸ್ ಆಗಿ 25% CAGR ರಿಟರ್ನ್ ಕೊಡ್ತಾ ಬಂದಿದ್ದ ಏಷ್ಯನ್ ಪೇಂಟು ಲಾಸ್ಟ್ 5 ವರ್ಷದಿಂದ ಯಾವುದೇ ತರ ರಿಟರ್ನ್ ಕೊಟ್ಟಿಲ್ಲ. ಲಾಸ್ಟ್ 8 ತಿಂಗಳಿಂದ ಏಷ್ಯನ್ ಪೇಂಟು 30% ಫಾಲ್ ಆಗಿದೆ. ಇದು ಇನ್ನೂ ಕೂಡ ನಿಂತೇ ಇಲ್ಲ. ಡೇ ಬೈ ಡೇ ಇದು ಫಾಲ್ ಆಗ್ತಾನೆ ಇದೆ. ಸೇಲ್ಸ್ ಗ್ರೋತ್ ಕಡಿಮೆ ಆಗ್ತಾ ಇದೆ, ಪ್ರಾಫಿಟ್ ಕಡಿಮೆ ಆಗಿದೆ, ಮಾರ್ಕೆಟ್ ಶೇರು ಏಷ್ಯನ್ ಪೇಂಟು ಡೇ ಬೈ ಡೇ ಕಳ್ಕೊತಾ ಇದೆ. ಇದಕ್ಕೆಲ್ಲ ಏನ್ ಕಾರಣ? ಆಸ್ ಅ ಇನ್ವೆಸ್ಟರ್ ಆಗಿ ನಾನು ಈ ಏಷ್ಯನ್ ಪೇಂಟ್ ಬಗ್ಗೆ ಮಾತಾಡೋಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ. ನಿಮ್ಗೆ ಗೊತ್ತು, ನಾನು ಏಷ್ಯನ್ ಪೇಂಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಅಂತ. 1 ವರ್ಷ ಓಕೆ, 2 ವರ್ಷ ಓಕೆ, 5 ವರ್ಷದಿಂದ ಯಾವುದೇ ತರ ರಿಟರ್ನ್ ಕೊಟ್ಟಿಲ್ಲ. ಇದನ್ನ ಅಪರ್ಚುನಿಟಿ ಅಂತ ಹೇಳಿ ಜಾಸ್ತಿ ಇನ್ವೆಸ್ಟ್ ಮಾಡ್ಬೇಕಾ, ಇಲ್ಲ ಏಷ್ಯನ್ ಪೇಂಟ್ ಮಾರಿಬಿಟ್ಟು ಬಿರ್ಲಾ ಓಪಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ? ಈ ತರ 108 ಕ್ವಶನ್ ನನ್ನ ತಲೆಯಲ್ಲಿ ಕಾಡೋಕೆ ಶುರು ಆದಾಗ ನಾನು ಇದ್ರ ಬಗ್ಗೆ ರಿಸರ್ಚ್ ಅನ್ನ ಸ್ಟಾರ್ಟ್ ಮಾಡಿದೆ. ನಾವು ಸ್ವಲ್ಪ ಹಿಂದೆ ಹೋಗಿ ಏಷ್ಯನ್ ಪೇಂಟು ಹೇಗೆ ಏಷ್ಯನ್ ಪೇಂಟ್ ಆಯ್ತು ಅಂತ ಒಂದ್ಸರಿ ನೋಡೋಣ. 1942 ವರ್ಲ್ಡ್ ವಾರ್ 2 ನಡಿಬೇಕಾದ್ರೆ ನಮ್ಮ ಇಂಡಿಯಾದಲ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಟೆಂಪರರಿ ಆಗಿ ಬ್ಯಾನ್ ಮಾಡಿದ್ರು. ಇದರಲ್ಲಿ ಪೇಂಟ್ ಕೂಡ ಒಂದು. ಇಂಡಿಯಾದಲ್ಲಿ ಪೇಂಟ್ ಶಾರ್ಟೇಜ್ ಮತ್ತೆ ಡಿಮ್ಯಾಂಡ್ ನೋಡ್ಬಿಟ್ಟು ಈ ಅಪರ್ಚುನಿಟಿಯನ್ನ ಯೂಸ್ ತಗೋಬೇಕು ಅಂತ ಹೇಳಿ 4 ಫ್ರೆಂಡ್ಸ್ ರೆಡಿ ಆದ್ರು. ಚಂಪಕ್ಲಾಲ್ ಚೌಕಿ, ಚಿಮನ್ಲಾಲ್ ಚೌಕಿ, ಸೂರ್ಯಕಾಂತ್ ದಾನಿ, ಅರವಿಂದ್ ವಕೀಲ್. ಇವರು 4 ಜನ ಸೇರಿ 10,000 ಇನ್ವೆಸ್ಟ್ ಮಾಡಿ ಏಷ್ಯನ್ ಪೇಂಟ್ ಅನ್ನ 1942ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಜಾಸ್ತಿ ಈ ಇಂಗ್ಲಿಷ್ ಪೇಂಟ್ಸ್ಗಳು ಮಾರಾಟ ಆಗ್ತಿತ್ತು. ಅವು ಜಾಸ್ತಿ ಕ್ವಾಲಿಟಿ ಇದ್ರು ಕೂಡ ಜಾಸ್ತಿ ಪ್ರೈಸ್ ಅನ್ನ ಅವರು ಚಾರ್ಜ್ ಮಾಡ್ತಾ ಇದ್ರು. ನಮ್ಮ ಇಂಡಿಯನ್ ಮೈಂಡ್ ಸೆಟ್ ಈ 4 ಜನರಿಗೆ ಗೊತ್ತಿದ್ದ ಕಾರಣ ಚೆನ್ನಾಗಿರೋ ಪೇಂಟ್ ಅನ್ನ ಬಜೆಟ್ ಅಲ್ಲಿ ಮಾರೋಕೆ ಶುರು ಮಾಡಿದ್ರು. ಇವರ ಸ್ಮಾರ್ಟ್ ಪ್ರೈಸಿಂಗು, ಡೀಲರ್ ಫ್ರೆಂಡ್ಲಿ ಪಾಲಿಸೀಸು, ಕ್ವಾಲಿಟಿ ಪೇಂಟು, ಇದರಿಂದ ಅವರು ಜಸ್ಟ್ 15 ವರ್ಷದಲ್ಲಿ ಇಂಡಿಯಾದ ಲಾರ್ಜೆಸ್ಟ್ ಪೇಂಟ್ ಮ್ಯಾನುಫ್ಯಾಕ್ಚರ್ ಕಂಪನಿಯಾಗಿ ಎಸ್ಟಾಬ್ಲಿಷ್ ಆದರು. ಇವನ್ ಇವತ್ತು ಕೂಡ ಇವರೇ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರ್ ಆಗಿದ್ದಾರೆ. ಸೆಕೆಂಡ್ ಬಂದ್ಬಿಟ್ಟು ಬಜೆಟ್ ಪೇಂಟ್ ಇದೆ. ಏಷ್ಯನ್ ಪೇಂಟು 1957ರಿಂದ ಇಲ್ಲಿವರೆಗೂ ನಂಬರ್ 1 ಆಗಿರೋದಕ್ಕೆ ತನ್ನ ಸೆಕ್ಟರ್ ಅಲ್ಲಿ ಸಿಕ್ಕಾಪಟ್ಟೆ ಕಾರಣಗಳಿವೆ. ಫಸ್ಟ್ ಕಾರಣ ಬಂದ್ಬಿಟ್ಟು 1970 ಅನ್ಸುತ್ತೆ. ಅವಾಗ ನಮ್ಮ ಇಸ್ರೋದಲ್ಲಿ ಅಷ್ಟೊಂದು ಟೆಕ್ನಾಲಜಿ ಇರಲಿಲ್ಲ. ಈ ಏಷ್ಯನ್ ಪೇಂಟ್ ಅವರು ಫಸ್ಟ್ ಟೈಮ್ ನಮ್ಮ ಇಂಡಿಯಾದಲ್ಲಿ ಸೂಪರ್ ಕಂಪ್ಯೂಟರ್ನ ಬೈ ಮಾಡ್ತಾರೆ, ಈ ಕಸ್ಟಮರ್ ರಿಲೇಟೆಡ್ ಡೇಟಾವನ್ನ ಕಲೆಕ್ಟ್ ಮಾಡ್ಕೊಳ್ಳೋಕೆ. ಅಂದ್ರೆ ಯಾವ ಸೀಸನ್ ಅಲ್ಲಿ ಯಾವ ಪೇಂಟ್ಗೆ ಜಾಸ್ತಿ ಡಿಮ್ಯಾಂಡ್ ಇದೆ, ಜನ ಯಾವ ಪೇಂಟ್ ಅನ್ನ ಜಾಸ್ತಿ ಬೇಡ್ತಾರೆ, ಮತ್ತೆ ಯಾವ ಸೀಸನ್ ಅಲ್ಲಿ ಯಾವ ಪೇಂಟ್ ಜಾಸ್ತಿ ಸೆಲ್ ಆಗುತ್ತೆ ಮತ್ತೆ ಎಷ್ಟಾಗುತ್ತೆ, ಈ ತರ ಡೇಟಾವನ್ನ ಕಲೆಕ್ಟ್ ಮಾಡಿ ಅವರು ರಿಸರ್ಚ್ ಮಾಡಿ ಅನಲೈಸ್ ಮಾಡಿ ಅಡ್ವಾನ್ಸ್ ಆಗಿ ಪೇಂಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋಕೆ ಯೂಸ್ ಮಾಡ್ಕೋತಾ ಇದ್ರು. ಇನ್ನೊಂದು ಕಾರಣ ಇವ್ರು ಸಕ್ಸಸ್ ಆಗೋಕೆ ಅಂದ್ರೆ ಇವರು ಅಡ್ವರ್ಟೈಸ್ ಅನ್ನ ಕ್ವಾಲಿಟಿಯಾಗಿ ರನ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ನಿಮಗೆ ಈ ಟ್ಯಾಗ್ಲೈನ್ ಗೊತ್ತಿರಬಹುದು, ಹರ್ ಘರ್ ಕುಚ್ ಕೇತಾ ಹೇ ಅಂತ. ದೊಡ್ಡ ದೊಡ್ಡ ಸೆಲೆಬ್ರಿಟಿ ಯೂಸ್ ಮಾಡ್ಕೊಂಡ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ರನ್ ಮಾಡಿದ್ರು. ರಣಬೀರ್ ಕಪೂರ್, ದೀಪಿಕಾ ಪಡ್ಕೋನೆ, ವಿರಾಟ್ ಕೊಹ್ಲಿ, ಈ ತರ. ಇವರು ಇಂಡಿಯಾದಲ್ಲಿ ಸಕ್ಸಸ್ ಆಗಿದ್ದಾರೆ ಅಂತ ಹೇಳಿ ಜಸ್ಟ್ ಇಂಡಿಯಾದಲ್ಲಿ ಅಷ್ಟೇ ಕುತ್ಕೊಳ್ಳಿಲ್ಲ. ಇವರು ತಮ್ಮ ಬ್ರ್ಯಾಂಡ್ ಅನ್ನ ಇಂಟರ್ನ್ಯಾಷನಲ್ ಲೆವೆಲ್ಗೆ ತಗೊಂಡು ಹೋದ್ರು. 2000 ವೇಳೆಗೆ ಇವರು ಆಲ್ಮೋಸ್ಟ್ 15+ ಕಂಟ್ರಿಯಲ್ಲಿ ತಮ್ಮ ಆಪರೇಷನ್ ರನ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ನೇಪಾಳ, ಬಾಂಗ್ಲಾದೇಶ, ಶ್ರೀಲಂಕಾ, ಈಜಿಪ್ಟ್, ಓಮನ್ನು, ಈ ತರ 15+ ಕಂಟ್ರಿಯಲ್ಲಿ ಇವರು ತಮ್ಮ ಪೇಂಟ್ ಅನ್ನ ಸೆಲ್ ಮಾಡ್ತಾರೆ. ಇನ್ನು ಹಲವಾರು ಸ್ಟ್ರಾಟಜಿ ಇವರು ಯೂಸ್ ಮಾಡಿದ್ರಿಂದ ಇವರ ಕಂಪನಿ ಪ್ರಾಫಿಟ್ ಪ್ರತಿ ವರ್ಷ 15% ಅಂತೆ ಜಾಸ್ತಿ ಆಗ್ತಾ ಬಂತು. 15% ಇದು ಏನು ಸಣ್ಣ ನಂಬರ್ ಅಲ್ಲ. ಒಂದು ಕಂಪನಿ 10%ಗಿಂತ ಜಾಸ್ತಿ ಅಂದ್ರೆ ಅದು ಚೆನ್ನಾಗಿರೋ ಕಂಪನಿನೇ. ಈ ಕಂಪನಿ 1942ರಲ್ಲಿ ಸ್ಟಾರ್ಟ್ ಆದ್ರೂ ಕೂಡ ಇದು ಲಿಸ್ಟ್ ಆಗಿದ್ದು 1982ರಲ್ಲಿ. ಅಲ್ಲಿಂದ ಇಲ್ಲಿವರೆಗೂ 20%+ ರಿಟರ್ನ್ ಕೊಡ್ತಾ ಬಂದಿದೆ. ಬಟ್ ಇವಾಗ ಏನಾಗಿದೆ ಏಷ್ಯನ್ ಪೇಂಟ್ಗೆ? ನಿಮಗೆ ಆಲ್ರೆಡಿ ಗೊತ್ತು 2020ರಿಂದ ಇಲ್ಲಿವರೆಗೂ ನಾವು ಎಷ್ಟೊಂದು ಇಶ್ಯೂ ನೋಡಿದೀವಿ ಅಂತ ಹೇಳಿ. 2020ರಲ್ಲಿ ಫಸ್ಟ್ ಕೊರೋನಾ ಬಂದ್ರೆ ಆಮೇಲೆ ಬುಲ್ ಮಾರ್ಕೆಟ್ ಬಂತು. 2020ರಲ್ಲಿ ಕೊರೋನಾ ಬಂದಾಗ ಅದು ಯಾವ ಲೆವೆಲ್ಗೆ ಅಫೆಕ್ಟ್ ಮಾಡ್ತು ಅಂತ ಹೇಳಿ ನಿಮಗೂ ಗೊತ್ತಿದೆ. ಎಷ್ಟೋ ಜನ ಇದರಿಂದ ಜಾಬ್ ಅನ್ನ ಕಳ್ಕೊಂಡ್ರು. ಅದು ಡೈರೆಕ್ಟ್ ಅವ್ರ ಲೈಫ್ ಮೇಲೆ ಇಂಪ್ಯಾಕ್ಟ್ ಆಯಿತು. ಈ ಕೊರೋನಾ ಎಲ್ಲ ರಿಕವರಿ ಆದಾಗ, ನಂಬರ್ಸ್ ಕಡಿಮೆ ಆದಾಗ ಅವರು ಹಾಗೋ ಹೇಗೋ ತಮ್ಮ ಜಾಬ್ ಅನ್ನ ವಾಪಸ್ ತಗೋತಾರೆ. ಮತ್ತೆ ಇಶ್ಯೂ ಬರುತ್ತೆ. ಯಾವುದು? ಈ IT ಫೀಲ್ಡ್ನಲ್ಲಿ ರಿಸೆಷನ್ ಸ್ಟಾರ್ಟ್ ಆಗುತ್ತೆ. ಎಷ್ಟೋ ಜನ ಈ IT ಫೀಲ್ಡ್ನಲ್ಲಿ ಇದ್ದವರು ತಮ್ಮ ಜಾಬ್ ಅನ್ನ ಕಳ್ಕೊತಾರೆ. ಇವಾಗ ನೋಡಿ, ಜಾಬ್ ಮಾಡ್ತಾ ಇದ್ದು ಅಂದ್ರೆ ಅವ್ರ ಕಡೆ ದುಡ್ಡು ಇರುತ್ತೆ. ದುಡ್ಡು ಇತ್ತು ಅಂದ್ರೆ ಅವ್ರ ಕಡೆ ಬೈಯಿಂಗ್ ಪವರ್ ಜಾಸ್ತಿ ಆಗುತ್ತೆ. ಅವ್ರಿಗೆ ಏನ್ ಬೇಕೋ ಅದನ್ನ ಬೈ ಮಾಡ್ತಾರೆ. ಅಂದ್ರೆ ಮನೆ ಕಟ್ಟಿಸ್ತಾರೆ, ಮದುವೆ ಆಗ್ತಾರೆ, ರೆನೋವೇಷನ್ ಮಾಡಿಸ್ತಾರೆ. ಸೊ ಈ ಮನೆ ಕಟ್ಟೋದ್ರಲ್ಲಿ ಮತ್ತೆ ರೆನೋವೇಷನ್ ಮಾಡಿಸುವಾಗ ಈ ಪೇಂಟ್ ಅನ್ನೋದು ಬೇಕಾಗುತ್ತೆ. ಸೊ ಪೇಂಟ್ಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಯಾವಾಗ ಈ ಜನರ ಕಡೆ ದುಡ್ಡು ಇಲ್ಲ ಅಂದ್ರೆ ಅವರು ಪೇಂಟ್ ಆಗಲಿ, ರೆನೋವೇಷನ್ ಆಗಲಿ, ಮನೆ ಕಟ್ಟೋದು ಅಷ್ಟೊಂದು ಮಾಡಲ್ಲ. ಸೊ ಲಾಸ್ಟ್ 5 ವರ್ಷದಿಂದ ಇದೇ ನಡೀತಾ ಬರ್ತಿದೆ. ಅಂದ್ರೆ ಜನರ ಕಡೆ ದುಡ್ಡಿಲ್ಲ, ಅವರು ಮನೆ ಕಟ್ಸೋದು, ರೆನೋವೇಷನ್ ಮಾಡಿಸೋದು ಕಡಿಮೆ ಮಾಡಿದ್ದಾರೆ. ಸೊ ಪೇಂಟ್ ಸೆಕ್ಟರ್ ಅಲ್ಲಿ ಡಿಮ್ಯಾಂಡ್ ಕಡಿಮೆ ಆಗಿದೆ. ಥರ್ಡ್ ಒನ್, ಅಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಐ ನೋ ಎಷ್ಟೋ ಜನ ಈ ಪಾಯಿಂಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ದ ಕಾಂಪಿಟೇಷನ್ ಇನ್ ದ ಪೇಂಟ್ ಸೆಕ್ಟರ್. 2010ರಲ್ಲಿ ನಮ್ಮ ಕಡೆ 2 ಮೇನ್ ಕಂಪನಿ ಇದ್ದಿದ್ದು. ಒಂದು ಏಷ್ಯನ್ ಪೇಂಟು, 2 ಬಜರ್ ಪೇಂಟು. 2025 ಬರುವಷ್ಟರಲ್ಲಿ ನಮ್ಮ ಕಡೆ ಎಷ್ಟೋ ಪೇಂಟ್ ಕಂಪ್ನಿಗಳಿವೆ. ಡ್ಯುಲಕ್ಸು,
ಇಂಡಿಗೋ ಪೇಂಟ್ಸ್, ಆಕ್ಸೋ ನೊಬೆಲ್, ಬಿರ್ಲಾ ಓಪಸ್ಸು, ಇನ್ನೂ ಎಷ್ಟೋ ಕಂಪ್ನಿಗಳಿವೆ. ಬಟ್ ಒಂದು ಕಂಪನಿಯಿಂದ ಮಾತ್ರ ಏಷ್ಯನ್ ಪೇಂಟ್ಗೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗ್ತಾ ಇದೆ. ಐ ಗೆಸ್ ಜನವರಿ 22, 2024ರಲ್ಲಿ ಆದಿತ್ಯ ಬಿರ್ಲಾ ಅವರು ಒಂದು ಅನೌನ್ಸ್ ಮಾಡ್ತಾರೆ, ಅವರು ಪೇಂಟ್ ಸೆಕ್ಟರ್ ಅಲ್ಲಿ ಎಂಟರ್ ಆಗ್ತಾ ಇದ್ದಾರೆ ಅಂತ ಹೇಳಿ. ಅವರು ಯಾವಾಗ ಅನೌನ್ಸ್ ಮಾಡಿದ್ರು ಅವಾಗಿಂದ ಏಷ್ಯನ್ ಪೇಂಟ್ ಡೌನ್ ಫಾಲ್ ಸ್ಟಾರ್ಟ್ ಆಯ್ತು. ನೋಡಿ, ಯಾವುದೇ ಸೆಕ್ಟರಲ್ಲಿ ಸಣ್ಣ ಕಂಪ್ನಿ ಸ್ಟಾರ್ಟಪ್ ಬಂದರೆ ಅದು ಅದರ್ ಕಂಪ್ನಿಗಳಿಗೆ, ಅಂದರೆ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರುವಂಥ ಕಂಪ್ನಿಗಳಿಗೆ ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಓಕೆನಾ, ಅವರು ಮಾರ್ಕೆಟ್ ಶೇರ್ ಕ್ಯಾಪ್ಚರ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಬಟ್ ಆದಿತ್ಯ ಬಿರ್ಲಾ ಅವರು ಆಲ್ರೆಡಿ ಒಂದು ದೊಡ್ಡ ಕಂಪ್ನಿ ಇಂಡಿಯಾದಲ್ಲಿ. ನಮ್ಮ ಇಂಡಿಯಾದಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತು, ಒಂದು ಟಾಟಾ, ಒಂದು ಬಿರ್ಲಾ. ಈ ಆದಿತ್ಯ ಬಿರ್ಲಾ ಅವರು ಸ್ಟ್ರೇಟ್ ಆಗಿ ಅನೌನ್ಸ್ ಮಾಡಿದರು, 10,000 ಕೋಟಿ ನಾವು ಈ ಪೇಂಟ್ ಸೆಕ್ಟರಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಬಿರ್ಲಾ ಓಪಸ್ ಅವರು ಪ್ರತಿ ಒಂದು ಸೆಕ್ಷನಲ್ಲಿ ಅಗ್ರೆಸಿವ್ ಆಗಿ ಮುಂದೆ ಹೋಗ್ತಾ ಇದ್ದಾರೆ. ಅದು ಕಸ್ಟಮರ್ಗೆ ಫ್ರೀಯಾಗಿ ಪೇಂಟ್ ಕೊಡೋದಾಗಿರ್ಬೋದು, ಡೀಲರ್ಸ್ಗೆ ಜಾಸ್ತಿ ಕಮಿಷನ್ ಕೊಡೋದಾಗಿರ್ಬೋದು, ಈ ಸಿಟಿ ಸೆಂಟ್ರಲ್ಲಿ ತಮ್ಮ ಔಟ್ಲೆಟನ್ನು ಓಪನ್ ಮಾಡೋದಾಗಿರ್ಬೋದು, ಮತ್ತು ಸೆಲೆಬ್ರಿಟಿ ಯೂಸ್ ಮಾಡ್ಕೊಂಡ್ಬಿಟ್ಟು ಅಡ್ವರ್ಟೈಸ್ ಮಾಡೋದಾಗಿರ್ಬೋದು. ರೀಸೆಂಟಾಗಿ ನೀವು IPL ಅಲ್ಲಿ ನೋಡ್ತಾ ಇರ್ಬೋದು, ಈ ರಶ್ಮಿಕಾ ಮಂದನ ಅವ್ರ ಹೆಸರು ಎತ್ತಬಾರ್ದು, ವಿಕಿ ಕೌಶಲ್, ಇವರೆಲ್ಲ ಈ ಬಿರ್ಲಾ ಓಪಸನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ. ಈ ಅಗ್ರೆಸಿವ್ ಸ್ಟ್ರಾಟಜಿಯಿಂದ ಏನಾಗ್ತಿದೆ, ಏಷ್ಯನ್ ಪೇಂಟ್ ಮಾರ್ಕೆಟ್ ಶೇರು ಕ್ವಾರ್ಟರ್ ಟು ಕ್ವಾರ್ಟರ್ ಕಡಿಮೆ ಆಗ್ತಾ ಇದೆ. ಆ ಮಾರ್ಕೆಟ್ ಶೇರನ್ನು ಈ ಬಿರ್ಲಾ ಓಪಸ್ ಅವರು ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಕೇವಲ ಒಂದೇ ವರ್ಷದಲ್ಲಿ 6-7% ಮಾರ್ಕೆಟ್ ಶೇರನ್ನು ಬಿರ್ಲಾ ಓಪಸ್ ಅವರು ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ. ಇದು ಡೈರೆಕ್ಟ್ ಬಂದಿದ್ದು ಏಷ್ಯನ್ ಪೇಂಟಿಂದ. 2024 ಕ್ವಾರ್ಟರ್ 1 ಇಲ್ಲಿವರೆಗೂ ಏಷ್ಯನ್ ಪೇಂಟ್ ಮಾರ್ಕೆಟ್ ಶೇರು 59% 52%ಗೆ ಬಂದಿದೆ. ಇದು ಡೈರೆಕ್ಟ್ ಆಗಿ ಬಿರ್ಲಾ ಓಪಸ್ಗೆ ಹೋಗಿದೆ. ಇದರಿಂದ ಅದರ್ ಕಂಪ್ನಿಗಳಿಗೆ ಅಷ್ಟೊಂದು ಎಫೆಕ್ಟ್ ಆಗಿಲ್ಲ. ನನಗೂ ಕೂಡ ಇದನ್ನು ನೋಡಿ ಶಾಕ್ ಆಯಿತು. ಬರ್ಜರ್ ಪೇಂಟ್ ನೋಡಿ, ಲಾಸ್ಟ್ 1 ವರ್ಷದಿಂದ ಯಾವುದೇ ಥರ ಮಾರ್ಕೆಟ್ ಶೇರ್ ಕೂಡ ಅಷ್ಟೊಂದು ಡಿಸ್ಟರ್ಬೆನ್ಸ್ ಆಗಿಲ್ಲ. ಮತ್ತು ಈ ವರ್ಷದ ಜನವರಿಯಿಂದ ಇಲ್ಲಿವರೆಗೆ ಅದು 25% ಅಪ್ ಆಗಿದೆ. ಇವನ್ ಸ್ಟಾಕ್ ಪ್ರೈಸಲ್ಲಿ ಕೂಡ ಅಷ್ಟೊಂದು ಎಫೆಕ್ಟ್ ಆಗಿಲ್ಲ. ಇವಾಗ ಗೊತ್ತಾಯ್ತಾ ನಾನು ಏನಕ್ಕೆ ಏಷ್ಯನ್ ಪೇಂಟು, ಬಜೆಟ್ ಪೇಂಟು 2 ಪೇಂಟ್ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಯಾವುದೇ ಒಂದು ಪ್ಲೇಯರ್ಸು ಸೆಕ್ಟ್ರಲ್ಲಿ ಎಂಟ್ರಿ ಆದಾಗ ಅವರ ಕಾಂಪಿಟೇಟರ್ ಕಂಪ್ನಿ ಮೇಲೆ ಅದು ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಪ್ರಾಫಿಟ್ ಕಡಿಮೆ ಆಗುತ್ತೆ, ಸ್ಟಾರ್ಟಿಂಗ್ನಲ್ಲಿ ಸೇಲ್ಸ್ ಗ್ರೋತ್ ಕಡಿಮೆ ಆಗುತ್ತೆ, ಮಾರ್ಕೆಟ್ ಶೇರಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ. ಅದು ಈ ಆದಿತ್ಯ ಬಿರ್ಲಾ ಅಂತ ದೊಡ್ಡ ಕಂಪ್ನಿ ಸೆಕ್ಟ್ರಲ್ಲಿ ಎಂಟ್ರಿ ಆದಾಗ ಇನ್ನೂ ಜಾಸ್ತಿಯಾಗಿ ಇಂಪ್ಯಾಕ್ಟ್ ಆಗುತ್ತೆ. ಏನಕ್ಕೆ ಅಂದರೆ ಅವ್ರ ಕಡೆ ಕ್ಯಾಪಿಟಲ್ ಇರುತ್ತೆ, ಸ್ಟ್ರಾಟಜಿ ಇರುತ್ತೆ. ಅವರು ಜಾಸ್ತಿ ಡಿಸ್ಕೌಂಟ್ಸು, ಕಮಿಷನ್ಸು, ಪ್ರಮೋಷನ್ ಮಾಡಿ ಫಸ್ಟ್ 1, 2, 3 ವರ್ಷ ಮಾರ್ಕೆಟ್ ಶೇರನ್ನು ಕ್ಯಾಪ್ಚರ್ ಮಾಡ್ಕೋತಾರೆ. ಬಟ್ ಆಟ್ ದ ಎಂಡ್ ಆಫ್ ದ ಡೇ ಕಸ್ಟಮರೇ ಕಿಂಗು. ಕಸ್ಟಮರ್ಗೆ ಏನು ಬೇಕು, ಕ್ವಾಲಿಟಿ ನೋಡ್ತಾರೆ, ಆಮೇಲೆ ಬಜೆಟಲ್ಲಿ ಕ್ವಾಲಿಟಿ ನೋಡ್ತಾರೆ. ಸೊ ನಾವು ಲಾಂಗ್ ರನ್ನಲ್ಲಿ ಡಿಸ್ಕೌಂಟ್ಸು, ಪ್ರಮೋಷನ್ಸು, ಆಮೇಲೆ ಕಮಿಷನ್ ಕೊಟ್ಟರೆ ಸಕ್ಸಸ್ ಆಗಲ್ಲ, ದೊಡ್ಡ ಕಂಪ್ನಿ ಆಗಲ್ಲ. ನಾವು ಕ್ವಾಲಿಟಿಯನ್ನು ಕೊಡಬೇಕಾಗುತ್ತೆ ಜನರಿಗೆ. ರಿಲಯನ್ಸ್ ಅವರು ಮತ್ತು ಬಿಗ್ ಬಜಾರ್ ಅವರು ಈ ರಿಟೇಲ್ ಸೆಕ್ಟರಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ ಅಂತ ಹೇಳಿ ಅನೌನ್ಸ್ ಮಾಡಿದಾಗ ಪ್ರತಿಯೊಬ್ಬರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಇನ್ನು ಡಿಮಾರ್ಟ್ ಕತೆ ಮುಗೀತು, ಇನ್ನು ಡಿಮಾರ್ಟ್ ಜಾಸ್ತಿ ಗ್ರೋ ಆಗಲ್ಲ ಅಂತ ಹೇಳಿ. ಬಟ್ ನೀವು ನೋಡ್ತಿರ್ಬೋದು ಇವಾಗ ಏನಾಗಿದೆ ಅಂತ ಹೇಳಿ. ಎಷ್ಟೋ ರಿಲಯನ್ಸ್ ಸ್ಟೋರ್ಸ್ಗಳು ಮುಚ್ಚಿ ಹೋಗ್ತಾ ಇದೆ, ಎಷ್ಟೋ ಬಿಗ್ ಬಜಾರ್ ಅಂತೂ ಆಲ್ಮೋಸ್ಟ್ ಬ್ಯಾಂಕ್ರಪ್ಟೇ ಆಗಿದೆ. ಆದರೆ ಡಿಮಾರ್ಟು ಕನ್ಸಿಸ್ಟೆಂಟಾಗಿ ಗ್ರೋ ಆಗ್ತಾ ಬರ್ತಿದೆ. ಕನ್ಸಿಸ್ಟೆಂಟಾಗಿ ಅವರು ತಮ್ಮ ಹೊಸ ಔಟ್ಲೆಟನ್ನು ಓಪನ್ ಮಾಡ್ತಾ ಇದ್ದಾರೆ. ಸೇಮ್ ಕೂಡ ನಾವು ಟೆಲಿಕಾಮ್ ಸೆಕ್ಟ್ರಲ್ಲಿ ಕೂಡ ನೋಡ್ಬೋದು. ಯಾವಾಗ ರಿಲಯನ್ಸ್ ಅವರು ಜಿಯೋ ಮೂಲಕ ಟೆಲಿಕಾಮ್ ಸೆಕ್ಟ್ರಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ ಅಂತ ಹೇಳಿ ಅನೌನ್ಸ್ ಮಾಡಿದ್ರು, ಆವಾಗ ಎಲ್ಲರೂ ಅಂದ್ಕೊಂಡ್ರು ಏರ್ಟೆಲ್ ಮುಗೀತು ಅಂತ ಹೇಳಿ. ಅವರು ಯಾವಾಗ ಫ್ರೀ ಅಂತ ಹೇಳಿದ್ರು, ಇನ್ನೇನು ಮುಗೀತು ಎಲ್ಲ, ವಡಾಫೋನು, BSNL, ಏರ್ಟೆಲ್ಲು ಕಂಪ್ಲೀಟ್ ಕ್ಲೋಸ್ ಆಗುತ್ತೆ ಅಂತ ಹೇಳಿ. ಬಟ್ ಇವಾಗ ಏರ್ಟೆಲ್ ಸ್ಟಿಲ್ ರನ್ನಿಂಗ್ ಸಕ್ಸಸ್ಫುಲ್ಲಿ. ನೋಡಿ, ಪ್ರತಿ ಸೆಕ್ಟರಲ್ಲಿ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಪ್ರತಿ ವರ್ಷ ಎಷ್ಟೋ ಪ್ಲೇಯರ್ಸು ಒಳಗಡೆ ಬರ್ತಾರೆ, ಎಷ್ಟೋ ಪ್ಲೇಯರ್ಸು ಹೊರಗಡೆ ಹೋಗ್ತಾರೆ. ಪ್ರತಿ ಸಾರಿ ಹೊಸ ಪ್ಲೇಯರ್ಸು ಒಳಗಡೆ ಬಂದಾಗ ಹಳೆ ಕಂಪ್ನಿಗಳು ಮುಚ್ಚಿ ಹೋಗ್ತಾ ಇದ್ರೆ ನಾವು ಇಲ್ಲಿವರೆಗೂ ಟಾಟಾನು ನೋಡ್ತಾ ಇರಲಿಲ್ಲ, ಬಿರ್ಲಾನು ಕೂಡ ನೋಡ್ತಾ ಇರಲಿಲ್ಲ. 1 ವರ್ಷ ಓಕೆ, 2 ವರ್ಷ ಓಕೆ, 5 ವರ್ಷದಿಂದ ಏಷ್ಯನ್ ಪೇಂಟು ಯಾವುದೇ ಥರ ರಿಟರ್ನ್ ಕೊಟ್ಟಿಲ್ಲ. ಇದು ಜಸ್ಟ್ ನಮಗಷ್ಟೇ ಏನು ಲಾಸ್ ಅಲ್ಲ, ಈವನ್ ಮ್ಯಾನೇಜ್ಮೆಂಟಲ್ಲಿ ಪ್ರಮೋಟರ್ ಹೋಲ್ಡಿಂಗ್ಸು, FIs, DIs ಕೂಡ ವೇಸ್ಟ್ ಆಗ್ತಾ ಇರುತ್ತೆ. ಅವರು ಕೂಡ ನಂಬಿ ಮತ್ತು ಅವರ ಮೋಸ್ಟ್ ಆಫ್ ದ ವೆಲ್ತು ಅವರ ಕಂಪ್ನಿಯಲ್ಲಿರುತ್ತೆ ಆ್ಯಸ್ ಅ ಶೇರ್ಸು. ಸೊ ಶೇರ್ಸ್ ಮೇಲ್ಗಡೆ ಹೋಗದೇ ಇದ್ದರೆ ಅವರಿಗೂ ಕೂಡ ಲಾಸ್ ಆಗುತ್ತೆ. ನಾವು ಒಂದ್ಸರಿ ಪ್ರಮೋಟರ್ ಹೋಲ್ಡಿಂಗ್ಸನ್ನು ನೋಡೋಣ ಏಷ್ಯನ್ ಪೇಂಟಲ್ಲಿ ಯಾವ ಥರ ಕಡಿಮೆ ಆಗಿದೆ ಅಥವಾ ಜಾಸ್ತಿ ಆಗಿದೆ ಅಂತ ಹೇಳಿ. ಕಡಿಮೆ ಆಗಿದ್ರೆ ನಾನು ಕೂಡ ಸೆಲ್ ಮಾಡ್ತೀನಿ. ಲಾಸ್ಟ್ 4-5 ವರ್ಷದಿಂದ ಸ್ಟಾಕ್ ಕೆಳಗಡೆ ಬಂದರೂ ಕೂಡ ಶೇರ್ ಹೋಲ್ಡಿಂಗ್ ಪ್ಯಾಟರ್ನಲ್ಲಿ ಏನೂ ಕೂಡ ಚೇಂಜ್ ಆಗಿಲ್ಲ. ನೀವು ನೋಡ್ತಿರ್ಬೋದು, ಜೂನ್ 2022ರಲ್ಲಿ 52.63% ಪ್ರಮೋಟರ್ ಹೋಲ್ಡಿಂಗ್ ಇದ್ದರೆ ಮಾರ್ಚ್ 2025ರಲ್ಲಿ ಸೇಮ್ ಇದೆ 52.63. ಯಾರು ಸೆಲ್ ಮಾಡ್ತಾ ಇದ್ದಾರೆ? FIಸು. ಡೆಫಿನೆಟ್ಲಿ ಅವ್ರ ಬಿಸ್ನೆಸ್ ಅದು. ಒಂದು ಕಡೆ ಸೆಲ್ ಮಾಡ್ತಾರೆ, ಒಂದು ಕಡೆ ಬೈ ಮಾಡ್ತಾರೆ. 2022ಅಲ್ಲಿ 18.51% ಇದ್ದದ್ದು 12.33% ಆಗಿದೆ ಫಾರಿನ್ ಇನ್ವೆಸ್ಟ್ಮೆಂಟ್ ಸ್ಟೇಕ್ ಹೋಲ್ಡಿಂಗ್ಸು. ಬಟ್ ಯಾರು ಬೈ ಮಾಡ್ತಿದ್ದಾರೆ ಇಲ್ಲಿ? DIಸು, ಅಂದರೆ ಡೊಮೆಸ್ಟಿಕ್ ಇನ್ವೆಸ್ಟರು, ಈ ಮ್ಯೂಚುವಲ್ ಫಂಡ್ದವರು. ಬಟ್ ಅವ್ರು ಏನಕ್ಕೆ ಬೈ ಮಾಡಬೇಕು? ಅವರು ಕೂಡ ಈ ಫಾರಿನ್ ಇನ್ವೆಸ್ಟರ್ ಥರ ಸೆಲ್ ಮಾಡಿಬಿಟ್ಟು ಹೋಗ್ಬೋದಲ್ಲ.
ಅವ್ರಿಗೆ ಗೊತ್ತಿದೆ ಇನ್ನೂ ಏಷ್ಯನ್ ಪೇಂಟು ತನ್ನ ವ್ಯಾಲ್ಯೂನ ಕಳ್ಕೊಂಡಿಲ್ಲ, ರಿಟರ್ನ್ ಕೊಡುತ್ತೆ ಅಂತ ಹೇಳಿ ಅವ್ರಿಗೆ ನಂಬಿಕೆ ಇದೆ. ಅದ್ರ ಸಲುವಾಗಿ ಅವರು ತಮ್ಮ ಸ್ಟೇಕನ್ನು ಜಾಸ್ತಿ ಮಾಡಿದ್ದಾರೆ. ಸೊ ಇಲ್ಲಿ ಏನು ಅರ್ಥ ಅಂದರೆ ಇನ್ನೂ ಕೂಡ ಏಷ್ಯನ್ ಪೇಂಟಲ್ಲಿ ಗ್ರೋತ್ ಇದೆ. ಸೊ ನೀವು ಓವರಾಲ್ ಆಗಿ ನೋಡಿದರೆ ಪೇಂಟ್ ಸೆಕ್ಟ್ರಲ್ಲಿ ನಮ್ಮ ಇಂಡಿಯಾ ಇನ್ನೂ ಕೂಡ ಸಿಕ್ಕಾಪಟ್ಟೆ ಹಿಂದೆ ಇದೆ, ಇನ್ನೂ ಗ್ರೋತು ಬಾಕಿ ಇದೆ. ಈ ಮಾರ್ಕೆಟ್ ಶೇರಲ್ಲಿ ಇವನ್ 10-20% ಈ ಬಿರ್ಲಾ ಒಪ್ಪೋಸ್ ಅವ್ರು ಕ್ಯಾಪ್ಚರ್ ಮಾಡಿದ್ರು ಕೂಡ ಜಸ್ಟ್ 30-40% ಮಾರ್ಕೆಟ್ ಶೇರಲ್ಲಿ ಈ ಏಷ್ಯನ್ ಪೇಂಟು ಗ್ರೋ ಆಗ್ತಾ ಹೋಗುತ್ತೆ. ಬಟ್ ನೀವು ನಾನು ಕೇಳಿದರೆ ನೀವೇನು ಬೈ ಮಾಡ್ತೀರಾ ಅಥವಾ ಸೆಲ್ ಮಾಡ್ತೀರಾ ಅಂತ ಹೇಳಿ, ನಾನು ಬೈ ಕೂಡ ಮಾಡಲ್ಲ, ಸೆಲ್ ಕೂಡ ಮಾಡಲ್ಲ, ಜಸ್ಟ್ ಹೋಲ್ಡ್ ಮಾಡ್ತೀನಿ. ಏನಕ್ಕೆ ಅಂದರೆ ಪೇಂಟ್ ಸೆಕ್ಟರಲ್ಲಿ ಇನ್ನೂ ಸ್ಟೆಬಿಲಿಟಿ ಬಂದಿಲ್ಲ, ಅನ್ಸ್ಟೇಬಲ್ ಇದೆ. ಯಾವ ಕಂಪ್ನಿ ಯಾವಾಗ ಏನು ಮಾಡುತ್ತೆ, ಯಾವ ಸ್ಟ್ರಾಟಜಿ ತರುತ್ತೆ, ಯಾವ್ದು ಪ್ರಾಫಿಟ್ ಜಾಸ್ತಿ ಆಗುತ್ತೆ, ಯಾವ್ದು ಕಡಿಮೆ ಆಗುತ್ತೆ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ಏಷ್ಯನ್ ಪೇಂಟು ಸ್ವಲ್ಪ ಸೈಲೆಂಟ್ ಆಗಿದೆ. ನಾನು ಜಸ್ಟ್ ವೇಟ್ ಮಾಡಿಬಿಟ್ಟು ನೋಡ್ತೀನಿ ಅಷ್ಟೇ. ನಾನು ನಿಮಗೂ ಕೂಡ ರೆಕಮೆಂಡ್ ಮಾಡ್ತೀನಿ, ನೀವು ಆಲ್ರೆಡಿ ಪೇಂಟ್ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿದರೆ ಯಾವುದೇ ಥರ ಚೇಂಜಸ್ ಮಾಡಬೇಡಿ. ಎಮೋಷ್ನಲಿ ನೀವು ಡಿಸಿಷನ್ ತೊಗೋಬೇಡಿ, ಬೈ ಕೂಡ ಮಾಡಬೇಡಿ, ಸೆಲ್ ಕೂಡ ಮಾಡಬೇಡಿ. ನನಗೆ ನೀವು ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ, ನೀವೇನು ಮಾಡ್ತೀರಾ? ಸೆಲ್ ಮಾಡ್ತೀರಾ, ಬೈ ಮಾಡ್ತೀರಾ ಅಥವಾ ಹೋಲ್ಡ್ ಮಾಡ್ತೀರಾ? ಈ ಏಷ್ಯನ್ ಪೇಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ? ಮತ್ತೆ ಸಿಗುವ.